ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕಾರ ಮಾಡಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೂಡ ಪರಿಷ್ಕರಣೆಯನ್ನ ಮಾಡಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಿಸಿದ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನ ಕೂಡ ಪರಿಷ್ಕರಣೆ ಮಾಡಲಾಗಿದೆ. ನೋಂದಣಿಯಾದ 1.30 ಕೋಟಿ ಗೃಹಲಕ್ಷ್ಮಿಯರ ಪೈಕಿ 3.89 ಲಕ್ಷ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಗ್ ಶಾಕ್. 1.94 ಲಕ್ಷ ಮಂದಿ ಐಟಿ ಜಿಎಸ್ಟಿ ಪಾವತಿಯನ್ನ ಮಾಡ್ತಾರೆ. 1.95 ಲಕ್ಷ ಮೃತರ ಖಾತೆಗೆ ಹಣ ವರ್ಗಾವಣೆ ಸ್ಥಗಿತ ಆಗಿದೆ. ಮಾರ್ಚ್ನಲ್ಲೇ 3.89 ಲಕ್ಷ ಅನರ್ಹ ಫಲಾನುಭವಿಗಳ ಪತ್ತೆಯಾಗಿದೆ. ಇಲಾಖೆಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡಿದ ಬಳಿಕ ಪರಿಷ್ಕರಣೆಗೆ ಮುಂದಾಗಿದೆ ಸರ್ಕಾರ. ಕಾಂಗ್ರೆಸ್ ಸರ್ಕಾರದ ಒಂದು ಯೋಜನೆ, ಮಹತ್ವದ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ 2,000 ರೂಪಾಯಿ ತಿಂಗಳ ಹಾಕುವಂತಹ ಯೋಜನೆ ಇದಾಗಿದೆ. ಆದರೆ ಇದರಲ್ಲಿ ಏನಾಗ್ತಾ ಇತ್ತು ಅಂತಂದರೆ GST ಪಾವತಿ ಮಾಡೋರಾಗಿರ್ಬೋದು, ಟ್ಯಾಕ್ಸ್ ಪಾವತಿ ಮಾಡೋರಾಗಿರ್ಬೋದು, ಇವರು ಕೂಡ ಈ ಒಂದು ಗೃಹಲಕ್ಷ್ಮಿ ಒಂದು ಫಲಾನುಭವಿಗಳಾಗಿದ್ದರು, ಇದರ ಒಂದು ಪ್ರಯೋಜನವನ್ನು ಪಡಿತಾ ಇದ್ರು. ಅದರ ಜೊತೆಗೆ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಅಂದರೆ ಮನೆಯ ಯಜಮಾನಿ ಮೃತಪಟ್ಟಿರ್ತಾರಲ್ವ, ಅವರ ಹೆಸರಲ್ಲೂ ಕೂಡ ರೇಷನ್ ಕಾರ್ಡಲ್ಲಿ ಅವ್ರ ಹೆಸರು ಇತ್ತು ಅಂತಂದರೆ ಅದನ್ನು ಅರ್ಜಿ ಹಾಕೋದು, ಅವರಿಂದ ಅಂದರೆ ತಿಂಗಳ 2,000 ರೂಪಾಯಿ ತಗೊಳ್ಳೋದು, ಇದು ನಡೀತಾ ಇತ್ತು. ಬೆಂಗಳೂರು ಜಿಲ್ಲೆಯಲ್ಲೇ ಅಧಿಕ ಅನರ್ಹ ಫಲಾನುಭವಿಗಳು ಕಂಡು ಬಂದಿರುವಂಥದ್ದು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 47,871 ಅನರ್ಹರಿದ್ದಾರೆ. ಅನರ್ಹರ ತೆಗೆದ ಬೆನ್ನಲ್ಲೇ ಮಾಸಿಕ 77 ಕೋಟಿ ಉಳಿತಾಯ ಆಗ್ತಾ ಇದೆ. ತಾಂತ್ರಿಕ ಲೋಪವನ್ನು ತಡೆಯೋಕೆ ಬಯೋಮೆಟ್ರಿಕ್ ಜಾರಿಯನ್ನ ಕೂಡ ಮಾಡಲಾಗ್ತಾ ಇದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯನ್ನ ಈಗಾಗಲೇ ಪರಿಷ್ಕರಣೆ ಮಾಡಿದೆ. 3.89 ಲಕ್ಷ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಅದರಲ್ಲಿ 1.94 ಲಕ್ಷ ಮಂದಿ ಐಟಿ ಹಾಗೆ GST ಪಾವತಿ ಮಾಡೋರಿದ್ದಾರೆ. 1.95 ಲಕ್ಷ, ಹತ್ತತ್ರ 2 ಲಕ್ಷ ಮೃತರ ಖಾತೆಗೆ ಹಣ ವರ್ಗಾವಣೆಯಾಗ್ತಾ ಇತ್ತು. ಇದನ್ನು ಕೂಡ ಸ್ಥಗಿತ ಮಾಡಲಾಗಿರುವಂಥದ್ದು. ಇಲಾಖೆಯಿಂದ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ ಬಳಿಕ ಪರಿಷ್ಕರಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ನೋಡಿ, ಇಡೀ ರಾಜ್ಯದಲ್ಲಿ ಇಷ್ಟೊಂದೆಲ್ಲ ಅಂದರೆ ಮೃತ ಅಕೌಂಟ್ಗಳಿಗೆ ಕೂಡ ಈಗಾಗಲೇ ಹಣ ವರ್ಗಾವಣೆ ಆಗ್ತಾ ಇರುವಂಥದ್ದು. GST, IT ಒಂದು ಸೆಕ್ಟರ್ ಅವರಿಗೂ ಕೂಡ ಪಾವತಿ ಆಗ್ತಾ ಇರೋದು, ಇದರೆಲ್ಲನ್ನ ಕೂಡ ಗಮನಿಸಿದ್ರೆ ಬೆಂಗಳೂರು ಜಿಲ್ಲೆಯಲ್ಲೇ ಅಧಿಕ ಅನರ್ಹ ಫಲಾನುಭವಿಗಳಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 47,871 ಅನರ್ಹರು ಪತ್ತೆಯಾಗಿದ್ದಾರೆ. ಹೀಗಾಗಿ ಅವರನ್ನು ತೆಗೆದುಹಾಕಲಾಗಿದೆ. 77 ಕೋಟಿ ತಿಂಗಳ ಉಳಿತಾಯವನ್ನು ಕೂಡ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆದರೆ ಇದನ್ನೆಲ್ಲ ಕೂಡ ಲೋಪದೋಷವನ್ನು ತಡೆಗಟ್ಟೋಕೆ ಇದೀಗ ಬಯೋಮೆಟ್ರಿಕ್ ಜಾರಿಗೆ ತರೋಕೆ ಸರ್ಕಾರ ಮುಂದಾಗಿದೆ. 2023 ವಿಧಾನಸಭಾ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ನವರು ಮಾಡಿದ ಪ್ರಚಾರ ಭಾಷಣ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ ಪ್ರಚಾರ ಭಾಷಣ ಕಾಂಗ್ರೆಸ್ನವರು ಮರಿಬಾರ್ದು. ನೀವೇನು ಹೇಳಿದ್ರಿ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಜಮೀರ್ ಅಹಮದ್ ನಿನಗೂ ಫ್ರೀ, ಇದೇ ಮಾದೇವಪ್ಪ ನಿನಗೂ ಫ್ರೀ, ಹೀಗೆ ಹೇಳಿ ಈಗ ಯಾಕೆ ಕಂಡೀಷನ್ ಹಾಕಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕಟ್ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ನೀವೇ ಕೊಡಬೇಕು. ಆಗ ಇಲ್ಲದ ಕಂಡೀಷನ್ನು ಈಗ ಯಾಕೆ? ಆಗ ಎಲ್ಲರಿಗೂ ಫ್ರೀ ಅಂತ ಹೇಳಿ 10 kg ಅಕ್ಕಿ ಬೇಕೋ ಬೇಡವೋ ಕೊಟ್ಟಿದ್ದೀರಾ? ಮೋದಿಜಿ ಏನಾರು 5 kg ಅಕ್ಕಿ ಕೊಡದೆ ಇದ್ರೆ ಜನ ಖಾಲಿ ಹೊಟ್ಟೆನಲ್ಲಿ ತಣ್ಣೀರು ಕುಡಿದು ಮಲ್ಕೋಬೇಕಿತ್ತು. ನಿಮ್ಮನ್ನೇ ನಂಬಿದ್ರೆ 10 kg ಇಲ್ಲ, ಮೋದಿ ಕೊಡೋ 5 kg ಬಿಟ್ಟರೆ ನೀವೆಲ್ಲಿ ಕೊಡ್ತಾ ಇದ್ದೀರಿ? ಈಗ ಕಂಡೀಷನ್ ಆಗ್ತಾ ಇದ್ದೀರಾ? ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಕಂಡೀಷನ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಂಡೀಷನ್ ಆಗ್ತಾ ಇದ್ದೀರಿ ಅದು ಜನರಿಗೆ ಗೊತ್ತು. ನಿಮ್ಮ ಖಜಾನೆ ಖಾಲಿಯಾಗಿದೆ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದೀರಿ. ಈಗ ಏನಾದರೂ ಮಾಡಿ ಕಂಡೀಷನ್ ಹಾಕಿ ಎಲ್ಲೆಲ್ಲಿ ಕಟ್ ಮಾಡೋಕ್ಕಾಗುತ್ತೆ ಅಲ್ಲೆಲ್ಲಿ ಕಟ್ ಮಾಡಬಹುದು ಅಂತ ನೀವು ಭಾವಿಸ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಿಲ್ಲಲ್ಲ. ಗೃಹಲಕ್ಷ್ಮಿ ಯೋಜನೆಯನ್ನ ಪರಿಷ್ಕರಣೆ ಮಾತ್ರ ಮಾಡಲಾಗ್ತಾ ಇದೆ. ವಿಪಕ್ಷ ನಾಯಕರು ಇದರಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಜನರು ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.
ಪರಿಷತ್ ಕಾಂಗ್ರೆಸ್ ಸದಸ್ಯ ದಿನೇಶ್ ಗೂಳಿಗೌಡ ಈ ಕುರಿತಂತೆ ಹೇಳಿಕೆಯನ್ನ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನೋಡಿ, ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರ ಉಪಾಧ್ಯಕ್ಷ ಪರಿಷತ್ ಕಾಂಗ್ರೆಸ್ ಸದಸ್ಯ ದಿನೇಶ್ ಗೂಳಿಗೌಡ ಈ ಒಂದು ಯೋಜನೆಯ ಕುರಿತಂತೆ ಮಾಹಿತಿಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಿಲ್ಲಲ್ಲ, ಸದ್ಯಕ್ಕೆ ಪರಿಷ್ಕರಣೆಯನ್ನ ಮಾತ್ರ ಮಾಡ್ತಾ ಇದ್ದೀವಿ. ವಿಪಕ್ಷ ನಾಯಕರು ಬೇಕಾಬಿಟ್ಟಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಆದರೆ ಇದರಲ್ಲೇ ರಾಜಕೀಯವನ್ನ ಮಾಡ್ತಾ ಇದ್ದಾರೆ, ತಮ್ಮ ಬೇಳಿಗೆಯನ್ನ ಬೇಯಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸುಳ್ಳು ಸುದ್ದಿಗಳಿಗೆ ಜನರು ಕಿವಿಗೊಡಬೇಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. 1,24,10,000 ಫಲಾನುಭವಿಗಳ ಪೈಕಿ 1,95,000 ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೋಂದಾವಣಿಯಾಗಿದ್ದಂಥವರು ಮರಣ ಹೊಂದಿದ್ದಾರೆ. ಕೆಲವು ಕಡೆ ಮರಣ ಹೊಂದಿದಂತಹ ಫಲಾನುಭವಿಗಳು ಕೂಡ ಹಣ ಸಂದಾಯ ಆಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಸುಮಾರು 120 ಕೋಟಿಗೂ ಹೆಚ್ಚು ಹಣ ಮೃತಪಟ್ಟವರ ಖಾತೆಗೆ ಹಣ ಸಂದಾಯ ಆಗಿದೆ. ಆ ಕಾರಣಕ್ಕಾಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಗಮನಕ್ಕೂ ಕೂಡ ಈ ಅಂಶವನ್ನು ತರಲಾಗಿತ್ತು. ಇಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಗಮನಕ್ಕೆ ಮೃತಪಟ್ಟವರ ಹೆಸರನ್ನು ತೆಗೆದು ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯ ಲಾಭ ಸಿಗಲಿ ಅನ್ನುವಂಥ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದು. ಆ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಯೋಜನೆ ನಿಲ್ಲಲ್ಲ, ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಡಬಾರದು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ 1,20,000 ಇದನ್ನ ಮಾಡಿದ್ದಾರೆ ಮತ್ತೆ ಇದು ಎಷ್ಟು ಲಾಭದಾಯಕ ಸರ್? ಇದು ಬಂದು ಬಡವರಿಗೆ ಸಿಗ್ತಾ ಇಲ್ಲ ಅಮೌಂಟು, ಮತ್ತೆ ಎಲ್ಲ ಬಡವ್ರಿಗೆ ಅಮೌಂಟ್ ಸಿಗೋ ಥರ ಮಾಡಿ ಬಯೋಮೆಟ್ರಿಕ್ ಮಾಡೋದ್ರಿಂದ ಬಡವ್ರಿಗೆ ಎಲ್ಲ ಅಮೌಂಟ್ ಸಿಗುತ್ತೆ. ಈಗ ಎಲ್ಲರೂ ಎಲ್ಲ ಚೆನ್ನಾಗಿರೋರು ಇದನ್ನ ಅಮೌಂಟ್ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಹಂಗಾಗಿ ಬಡವ್ರಿಗೆ ಏನೂ ಸಿಗ್ತಾ ಇಲ್ಲ. ರೈತರಿಗೆ ಅವ್ರಿಗೆ ಯೂಸ್ ಆಗೋ ಥರ ಯೋಜನೆ ಏನೋ ಚೆನ್ನಾಗಿದೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇರೋದು ತಪ್ಪಾಗಿದೆ. ಹಂಗಾಗಿ ನಾವು ಬಡವ್ರಿಗೆಲ್ಲ ಸಿಗೋ ಥರ ನಾವು ಇದು ಮಾಡ್ಬೋದು. ಬಯೋಮೆಟ್ರಿಕ್ ಮಾಡೋದ್ರಿಂದ ಏನೇನು ಅರ್ಹತೆ ಇಲ್ಲವೋ ಅವ್ರಿಗೆಲ್ಲ ತೆಗ್ದಾಕ್ಬೋದು. ಹಂಗಾಗಿ ಬಡವ್ರಿಗೆ ಸಿಗೋ ಥರ ಮಾಡ್ಬೋದು ಸರ್. ನಮಗೆ ಅವಾಗ ಸ್ಟಾರ್ಟಿಂಗಾಗಿ ಬಂದು ಒಂದು ವರ್ಷನ ನಾನು ಹಾಕಿದ್ರು, ಆಮೇಲೆ ಇಲ್ವೇ ಇಲ್ಲ, ಬರ್ತಾನೆ ಇಲ್ಲ. ಕೇಳಿದ್ರೆ ಅದು ನಂಬರ್ಗಳು ಚೇಂಜ್ ಆಗೋಗಿದ್ವಿ ಅಂತಂದ್ರು, ಬರ್ತಾನೆ ನಾವು ಕೇಳೋಕ್ಕೆ ಹೋಗಿಲ್ಲ, ಸುಮ್ಮನೆ ಅದು. ನಮ್ಮದು ನಾಕ್ಷತಳ್ಳಿ ಗುಂಡಪ್ಪ ಮೇನ್ ರೋಡು, ಆದರೆ ಕಾವೇರಿ ನೀರಿಲ್ಲ, ಮೇನ್ ರೋಡ್ ಅದು ಸರಿ ಇಲ್ಲ. ಮತ್ತು ಮಕ್ಕಳಿಗೆ ವಯಸ್ಸಾದವ್ರಿಗೆ ಪಿಂಚಣಿ ಯಾವುದೂ ಇಲ್ಲ. ಅವ್ರು ಗೆದ್ದಾಗ ಟಿವಿಗಳು ಕೊಟ್ಟರು, ಒಂದೊಂದು ತಿಂಗಳು ಓಡ್ತಾ ಅಷ್ಟೇ ಓದು. ಮತ್ತು ನಮಗೆ ಕರೆಂಟ್ ಬಿಲ್ಲಿಗೆ ಮೀಟ್ರ್ಗಳಿಗೆಲ್ಲ ಹೇಳ್ಕೊಂಬಂದ್ರಿ, ಅದು ಮೀಟ್ರ್ಗಳು ಬರಲಿಲ್ಲ. ಸುಮಾರು ಜನ ಕೇಳಿ ಹೋಗಿ ಬಂದುಬಿಟ್ರಿ. ಏನಾದರೂ ಇವಾಗೇನೋ ಫಂಕ್ಷನ್ ಮಾಡಿದ್ರೆ ಹುಡುಗರು ಓದ್ತಾರೆ, ಮಾತಾಡ್ತಾರೆ. ಯಾರು ಎಮ್ಮೆಲೆ ಮೆಂಬರ್ ಮಾಡಿರ್ತಾರೋ ಅವರೇ ಹೋಗಿ ಮಾತಾಡಬೇಕು. ಹೇಳಿ. ಗೃಹಲಕ್ಷ್ಮಿ ಖಾತೆ ಹಣ ಬರ್ತಾ ಇದೆ, ಯಾವ ರೀತಿ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು? ಅದ್ರದ್ದೇನು ನಾವು ತಗೋತಿಲ್ಲ ಗೃಹಲಕ್ಷ್ಮಿದು. ಬಟ್ ಬೇರೆಯವ್ರು ತಗೊಂಡಿರೋದು ಕೇಳಿದ್ರೆ ಭಾಳ ಕೆಟ್ಟದಾಗಿರೋ ಕಮೆಂಟ್ಸೇ ಬರ್ತಿದ್ದಾವೆ. ಅವ್ರ ಮನೇಲಿ ಫುಲ್ ಜಗಳ ಆಗ್ತಿದೆ. ಅದು ಸಂತೆಗೂ ಆಗಲ್ಲ, 2,000 ರೂಪಾಯಿ ಅಂತಿದ್ದಾರೆ. ಬೇರೆ ರೇಷನ್ ಎಲ್ಲ ಜಾಸ್ತಿ ಆಗಿದ್ದಾವೆ. ಆ 2,000 ರೂಪಾಯಿ ತಗೊಂಡು ರೇಷನ್ನೂ ಬರಲ್ಲ, ಮನೇಲಿ ತಿನ್ನೋಕ್ಕೂ ಆಗಲ್ಲ, ಮಕ್ಳು ಫೀಸ್ ಕಟ್ಟೋಕ್ಕೂ ಆಗಲ್ಲ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.